ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಮಾಡ್ತಾ ಈ ಕಡೆ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಡ್ತೀರಾ. ಮೊದಲನೇ ಹ್ಮ್ ಫಿಲಮೇ ನಿಮ್ದು ಕಾಟೇರ ದರ್ಶನ್ ಅವ್ರ ಜೊತೆ. ಅಂದ್ರೆ ಮೊದಲನೇ ಮೂವಿ ಬಂದು ರಿಯಾ. ರಿಯಾ ಓಕೆ. ಬಟ್ ಅಂದ್ರೆ ಸ್ಟಾರ್‌ಗಳ ಜೊತೆ ಅಂದ್ರೆ ಕಾಟೇರ. ದರ್ಶನ್ ಅವ್ರ ಜೊತೆ ಕಾಟೇರ. ಹ್ಮ್ ಸೊ ಆ ಒಂದು ಅವಕಾಶ ಯಾವ ತರ ಬಂತು? ಮತ್ತೆ ಆಕ್ಟ್ ಮಾಡಿದ್ದಾಗಿರ್ಬೋದು, ದರ್ಶನ್ ಅವ್ರ ಜೊತೆ ಒಡನಾಟ ಆಗಿರ್ಬೋದು, ಆ ಒಂದು ಒಟ್ಟಾರೆ ಮಾಹಿತಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆಕ್ಚುಲಿ ನಂಗೆ ಫಸ್ಟ್ ಡೇ ಇದ್ದಿದ್ದು ನೈಟ್ ಶೂಟ್. ಓಕೆ. ಸೊ ಅವಾಗ ನಾನು ನನ್ನ ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಹ್ಮ್. ನನ್ ಮುಂದೆ ದರ್ಶನ್ ಸರ್ ಇದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಓಕೆ. ಅಲ್ಲ ಇದು ಅವಕಾಶ ಯಾವ ತರ ಬಂತಂತ? ಆವಾಗ ಲೈಕ್ ಅಂದ್ರೆ ಆಡಿಷನ್ಸ್ ಹೆಂಗಿದ್ರು ಕೊಡ್ತಿದ್ದೆ. ಹ್ಮ್. ಹಾಗೆ ನಾನು ಇನ್‌ಸ್ಟಾದಲ್ಲಿ ಜಾಸ್ತಿ ಆಕ್ಟಿವ್ ಆಗಿದ್ದೆ. ಓಕೆ. ಸೊ ಹಾಗೆ ನಂಗೊಂದು ಆಪರ್ಚುನಿಟಿ ಸಿಕ್ತು. ಮತ್ತೆ ಕ್ಷತ್ರಿಯದಲ್ಲಿ ಮಾಡಿದ್ದೆ. ಹ್ಮ್. ಚಿರಂಜೀವಿ ಸರ್‌ದು. ಹ್ಮ್. ಅದು ಆಕ್ಚುಲಿ ಅದು ಫುಲ್ ಕಂಪ್ಲೀಟ್ ಆಗ್ಲಿಲ್ಲ. ಓಕೆ. ಸೊ ಹೀಗೆ ಆಡಿಷನ್ ಮಾಡ್ತಾ ಮಾಡ್ತಾ ನಂಗೆ ಕಾಟೇರದಲ್ಲಿ ಸಿಕ್ತು. ಓಕೆ. ಸೊ ಅದಕ್ಕೂ ಸಹ ನನ್ನ ಒಂದು ಪ್ರೊಫೈಲ್‌ನ ತುಂಬಾ ಜನ ರೆಫರ್ ಮಾಡಿದ್ದಾರೆ. ಹ್ಮ್. ಸೊ ಅವರಿಂದ ಒಂದು ಅವಕಾಶ ಸಿಕ್ತು. ಓಕೆ. ಅಂಡ್ ಅಲ್ಲಿ ಮಾಡ್ಬೇಕಾದ್ರೆ ಆ, ಅಲ್ಲಿ ಶ್ರುತಿ ಮ್ಯಾಮ್ ಮಗಳಾಗೆ ಸಿಕ್ತು ನನಗೆ. ಹ್ಮ್. ಅಂಡ್ ಫಸ್ಟ್ ಡೇ ಅಲ್ಲಿ ಹೋದಾಗ ಒಂಥರ ಚೆನ್ನಾಗಿತ್ತು. ರಾತ್ರಿ ಆದ್ರೂ ತುಂಬಾ ಚೆನ್ನಾಗಿತ್ತು. ಹ್ಮ್. ರಿಯಲ್ ಮನೆ ಅನ್ನೋ ತರ. ಅಂಡ್ ದರ್ಶನ್ ಸರ್ ನನ್ ಕಣ್ಮುಂದೆನೆ ಇದ್ದಾಗ ನನ್ಗೆ ಸಡನ್ ಆಗಿ ಗೊತ್ತಾಗ್ಲಿಲ್ಲ. ಒಂಥರ ಭಯ ಆಗೋಗ್ಬಿಡ್ತು. ಬಿಕಾಸ್ ಅವ್ರ ಗೆಟಪ್ ಬೇರೆ ತರ ಇತ್ತು ಓಕೆ. ಅದ್ರಲ್ಲಿ. ನಾವು ನಾರ್ಮಲ್ ನೋಡಿದಾಗ ದರ್ಶನ್ ಸರ್ ಹೇಗಿದ್ರು ಆ ತರ ಇರ್ಲಿಲ್ಲ. ಹಾ. ಆ, ತುಂಬಾ ಇಲ್ಲೆಲ್ಲ ಸ್ಕ್ರಾಚಸ್ ತುಂಬಾ ಬಂದು, ಆಯ್ತು. ಇಲ್ಲೆಲ್ಲ ದಾಡಿ. ವೈಟ್ ಅಂಡ್ ಬ್ಲಾಕ್ ಹ್ಮ್. ಹೇರ್ಸ್ ಆಗಿತ್ತಲ್ಲ.